ಈಗ ಹೇಳೋದು? ಸರ್, ಯಾವುದೋ ಬ್ಯಾಂಕಿನ ಅಧ್ಯಕ್ಷ ಅಂತಂದಾಗ ಸಾಮಾನ್ಯ ಅನ್ನೋಕ್ಕಿಂತ ಕನಿಷ್ಠ ಜ್ಞಾನ ಅದ್ರ ಬಯಲ ಏನದ, ಡೈರೆಕ್ಷನ್ ಏನದ, ನಬಾರ್ಡ್ ಬ್ಯಾಂಕಿನ ಡೈರೆಕ್ಷನ್ ಸರಿಯಾಗಿ ಓದ್ಕೋಬೇಕು. ಇದು ಮೊದಲನೇದಾಗಿ ನಿನ್ನೆ ಹೇಳಿ ನಾನು, ಇದು ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ, ನಬಾರ್ಡ್ ಸ್ವಾಮ್ಯದಲ್ಲಿರ್ತಕ್ಕಂಥ, ಅಪೆಕ್ಸ್ ಬ್ಯಾಂಕ್ ಸ್ವಾಮ್ಯದಲ್ಲಿರ್ತಕ್ಕಂಥ, ರೈತರ ಪರವಾಗಿರ್ತಕ್ಕಂಥ ರೈತರ ಡಿಸಿಸಿ ಬ್ಯಾಂಕ್ ಅದರ ಅಧ್ಯಕ್ಷರಾದ ಯಾರಂದ್ರೆ ರೈತರ ಬಗ್ಗೆನೇ ಮಾತಾಡಬೇಕು. ಮತ್ತೆ ನೇರವಾಗಿ ಅವ್ರಿಗೆ ಉತ್ತರ ಕೊಡ್ತೀನಿ ನಾನು. ಇದು ಬೀರೇಶ್ವರ ಬ್ಯಾಂಕ್ ಅಲ್ಲ, ಲಾಸ್ ಆಗಲಿ. ಅಲ್ಲಿ ಬೀರೇಶ್ವರ ಬ್ಯಾಂಕ್ನಾಗ ಎಷ್ಟು ಲೋನ್ ಕೊಡ್ರಿ ಅಥವಾ ಬಿಡ್ರಿ, ಚಾವಿ ಹಾಕೊಂಡು ನಾವು ಕೇಳಂಗಿಲ್ಲ. ಡಿಸಿಸಿ ಬ್ಯಾಂಕ್ ರೈತರ ಬ್ಯಾಂಕ್. ನಬಾರ್ಡ್ 1 ಲಕ್ಷ 10 ಲಕ್ಷ ಕೊಡಬೇಕಂತ ಘೋಷಣೆ ಮಾಡಿ ಅವ್ರು ಕೊಡಬೇಕು. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಬೀರೇಶ್ವರ ಬ್ಯಾಂಕಿನ ಅಧ್ಯಕ್ಷ ಅಲ್ಲ, ರೈತರ ಪರವಾಗಿರ್ತಕ್ಕಂಥ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು. ಇಲ್ಲಿ ಏನ್ ಡೈರೆಕ್ಷನ್ ಅಷ್ಟೇ ಕೆಲಸ ಮಾಡ್ಬೇಕು, ಅತಿ ಹೆಚ್ಚು ಮಾಡಬಾರ್ದು. ನಮ್ಮ ಬ್ಯಾಂಕ್ ಏನದ ಅಷ್ಟೇ ಉಳಿಸ್ರಿ, ಹೆಚ್ಚು ಮಾಡೋದು ಬೇಡ, ಹಾಳು ಮಾಡೋದು ಬೇಡ, ಚಲೋ ಮಾಡೋದು ಬೇಡ. ರೈತರ ಪರವಾಗಿ ಮಾತನಾಡ್ಬೇಕಾದ್ರೆ ಬಹಳ ಎಚ್ಚರದಿಂದ ಮಾತನಾಡ್ತಾರೆ. ಒಂದು ವೇಳೆ ಜೊಲ್ಲೆ ಅವರು ರೈತರ ಚೆನ್ನಾಗಿ ಕೇಳಿದ್ರೆ ಮುಂದಿನ ಸ್ವಲ್ಪ ಯಾವ ರೀತಿ ಅದನ್ನ ಹೇಳಂಗಿಲ್ಲ ಸರ್, ಮಾಡ್ತೀವಿ. ಯಾಕಂದ್ರೆ ಗುರ್ಲಾಪುರದಾಗ ಅವ್ರು ನೋಡ್ಯಾರ, ಬಹಳ ಮಾನವೀಯತೆಯಿಂದ ಗೌರವದಿಂದ ರೈತರ ಪರವಾಗಿ ಒಬ್ಬ ಸನ್ಯಾಸಿಯಾಗಿ ಸಮಾಧಾನದಿಂದ ಹೇಳಿನಿ. ಜೊಲ್ಲೆ ಅವರೇ, ಮಾಜಿ MP ಆಗಿರಿ, ಶಾಶ್ವತ ಮಾಜಿ ಆಗಬೇಡ್ರಿ. ರೈತರ ಪರವಾಗಿರ್ತ ಬ್ಯಾಂಕಿನೊಳಗೆ ನೀವು ಕೆಲಸ ಮಾಡಕ್ ನಿಮ್ಗೊಂದು ಓಟ್ ಹಾಕಿ ಅಲ್ಲಿ ಅರ್ಸತ್ ಕುಣಿಸಿವ್ ನಾವು ಕಾಯಂ ಅಧ್ಯಕ್ಷರಲ್ಲಿ. ನೀವು ಹೆಗಲ್ ಮ್ಯಾಗ ಯಾರು ಗನ್ ಇಟ್ಟು ಹೊಡ್ಯಾಕತ್ತಾರೆ ಎಲ್ಲ ಸ್ವಲ್ಪ ಜ್ಞಾನ ಅದ ತಿಳ್ಕೊಡ್ರಿ. ಲೋಕಸಭಾಕ್ಕೆ ಹೋಗಿ ಬಂದ್ರಿ, ಪಂಚಾಯತಿ ಮೆಂಬರ್ ಅಲ್ಲಿ ನೀವು ಲೋಕಸಭಾ ಸದಸ್ಯರಿದ್ರಿ ಮಾಜಿ, ಅದಕ್ಕೆ ತಿಳ್ಕೊಂಡು ಕನಿಷ್ಠವಾಗಿ ಮಾತನಾಡಬೇಕು. ಮತ್ತ ನೀನ್ ಯಾವ್ದು ಹೇಳಿನ ಡಿಸಿಸಿ ಬ್ಯಾಂಕಿಗೆ ಹೊಂಟಾಗ ರೈತರ ಪರವಾಗಿ ಮಾತಾಡ್ತೀವಿ. ಬೀರೇಶ್ವರ ಬ್ಯಾಂಕಿಗೆ ಹೊಂಟಾಗ ನೀವು ಬ್ಯಾಂಕರ್ ಹಾಳು ಮಾಡ್ಕೋರಿ, ಊರು ಹಾಳು ಮಾಡ್ಕೋರಿ, ಬೇಕಾದ ಹಾಳು ಮಾಡ್ಕೋ, ಮನೆ ಹಾಳು ಮಾಡ್ಕೋರಿ ಅಂತ ನಾವು ಕೇಳಂಗಿಲ್ಲ. ರೈತರ ಬ್ಯಾಂಕಿನಾಗ ಕೂತಾಗ ರೈತರ ಪರವಾಗಿ ಮಾತಾಡಬೇಕು. ಒಂದು ಎಚ್ಚರಿಕೆ ಕೊಡ್ತೀನಿ, ಎಲ್ಲ ರಾಜಕಾರಣಿಗಳು ಎಚ್ಚರಿಕೆ ಕೊಡ್ತೀನಿ. ನಿಮ್ಮ ರಾಜಕಾರಣ ಮಾಡ್ಕೋರಿ, ಧರ್ಮ ಬೇಕೋರಿ, ಜಾತಿ ಬೇಕೋರಿ, ನಿಮ್ಮ ಊರು ಬೇಕೋರಿ, ನಿಮ್ಮ ಕ್ಷೇತ್ರ ಬೇಕು. ಆದ್ರ ನಾಡಿಗೆ ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತ ರೈತರ ಬಗ್ಗೆ ಮಾತನಾಡುವಾಗ ನಾಲ್ಗೆ ಬೇಗ ಹಿಡಿದು ಎಚ್ಚರಿಕೆಯಿಂದ ಸೂಕ್ಷ್ಮತೆಯಿಂದ ಮಾತನಾಡಬೇಕು. ಇಲ್ಲಿವರೆಗೆ ಏನಿತ್ತಂದ್ರೆ ರೈತರ ಬಗ್ಗೆ ಮಾತನಾಡೋಕೆ ಕೇಳಕ್ಕೆ ಯಾರು ಇರಲಿಲ್ಲ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ 31 ಜಿಲ್ಲೆಯೊಳಗೆ ಪ್ರತಿ ಮನೆಯೊಳಗೆ ನಮ್ಮ ಕಾರ್ಯಕರ್ತರು ಅದಾರ. ಧರ್ಮ ಜಾತಿ ಪಕ್ಷ ಮೀರಿ ಶಶಿಕಾಂತ್ ಗುರುಜಿ ರೈತ ಸಂಘ ತಾಕತ್ತು, ಕಬ್ಬು ಬೆಳೆಗಾರ ತಾಕತ್ತು ಅನ್ನೋದು ಬುರ್ಲಾಪುರ ಕ್ರಾಸ್ನಾಗ ನೋಡ್ಯಾರ. ನೋಡಿಲ್ಲ ಅಂದ್ರೆ ಕೆಲವು ಕಡೆ ವಿಡಿಯೋ ಅದ, ತರಿಸಿ ಜೊಲ್ಲೆ ಅವ್ರು ನೋಡ್ಕೋಬೇಕು. ಸಮಾಧಾನಕ್ಕೆ ಕ್ಷಮಾ ಕೇಳಿಲ್ಲ ಅಂದ್ರೆ ಅದನ್ನ ಹೇಳಂಗಿಲ್ಲ, ಮಾಡಿ ನಾವು ತೋರಿಸ್ತೀವಿ.